ಮಿರ್ಚಿ ಬಜ್ಜಿ ಭಾಳ ಈಗ ಮಳೆಗಾಲಕ್ಕೆ ತಿನ್ನಕ್ಕೆ ಇಷ್ಟ ಆಗ್ತಾವೆ. ಈಗ ಅದಕ್ಕೆ ಮೆಣಸಿನ್ಕಾಯಿ ತೊಗೊಂಡೈತಿ, ಹಸಿ ಮೆಣಸಿನ್ಕಾಯಿ, ಅದಕ್ಕೆ ಮತ್ತು ಕಡಲೆ ಹಿಟ್ಟು, ಉಪ್ಪು ತೊಗೊಂಡೈತಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಖಾರನೂ ಸ್ವಲ್ಪ ಹಾಕಬೇಕು. ಮೆಣಸಿನ್ಕಾಯಿ ಅಷ್ಟೇ ಇದನ್ನಾಗೋದಿಲ್ಲ, ಹಿಟ್ಟಿಗೆ ಖಾರ ಬೇಕಾಗ್ತತಿ. ಅದಕ್ಕೆ ನಾ ಈಗ 2 ಸ್ಪೂನ್ ಮತ್ತು ಒಂದು 2.5 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಳಕ್ತಾನೆ. ಈಗ ನೋಡ್ರಿ ಇದರಲ್ಲೇ ಸ್ಪೂನ್ಲೆ ಹಾಕ್ಕೊಂಡು ಇದು ಮೆಜರ್ಮೆಂಟು ನಿಮಗೆ ಎಷ್ಟು ಬೇಕಷ್ಟು ನೀವು ತೊಗೋಬೋದು. ನಿಮ್ಮ ಮನ್ಯಾಗ ಎಷ್ಟು ಬಜ್ಜಿ ಮಾಡೋಕೆ ಬೇಕಷ್ಟು. ನಾ ಈಗ ಇಷ್ಟು ಹಾಕ್ಕೊಳಕ್ತಾನೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ ಕರಿಬೇಕಂತೇಳಿ ಹಾಕ್ಕೊಳಕ್ತಾನೆ. ಇದಕ್ಕೆ ಜೀರಿಗೆ ಬೇಕಾಗ್ತತಿ. ಈಗ ಜೀರಿಗೆ ಹಾಕ್ಕೊಳಕ್ತಾನೆ. ಈಗ ಅಜ್ವಾನ ಸ್ವಲ್ಪ ತಿಕ್ಕಿ ಹಾಕೋಬೇಕ್ರಿ. ಅಜ್ವಾನ ಹಾಕೊಂಡಿಂದ ನಾನು ಇದಕ್ಕೆ ವಿಶೇಷ ಅಂದರೆ ಎಳ್ಳು ಹಾಕ್ಕೊಳಕ್ತಾನೆ. ಎಳ್ಳಿಗೆ ಭಾರಿ ಟೇಸ್ಟ್ ಬರ್ತಾವೆ ಬಜ್ಜಿ. ಅದ್ರ ಸಂಬಂಧ ಎಳ್ಳು ಹಾಕ್ಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕ್ತಾನೆ. ಈಗ ನೀವು ಉಪ್ಪು ಎಷ್ಟು ಬೇಕಷ್ಟು ನಿಮಗೆ ಇಷ್ಟ ಆದಷ್ಟು ಹಾಕೋರಿ. ಆಮೇಲೆ ಸ್ವಲ್ಪ ಖಾರ ಹಾಕಿರ್ತೈತಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಕರಿದ್ರಿಂತ ಆ ಮೆಣಸಿನ್ಕಾಯಿನೂ ತಿನ್ನೋದ್ರಿಂತ ಖಾರ ಕಡಿಮೆ ಹಾಕಾಕತ್ತೈತಿ. ಬೇಕಾದ್ರೆ ಒಂಚೂರು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಕೋತಾರೋ. ನಾ ಈಗ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡೇನೆ. ಈಗಿದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟನ್ನೆಲ್ಲ ಅದು ಉಪ್ಪು ಖಾರ ಅಜ್ವಾನ ಎಲ್ಲ ಮಿಕ್ಸ್ ಆಗಬೇಕದು. ಈ ಥರ ಮಿಕ್ಸ್ ಮಾಡ್ಕೊಳಕ್ತಾನೆ. ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕೋಬೇಕಾಗತ್ತೆ. ಕಾಯಿಸಿದ ಎಣ್ಣೆನೂ ಹಾಕ್ಕೊಳಕ್ತೈತಿ. ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ರೆ ಬೇಕಾದ್ರೆ ಇಲ್ಲಿಗೆ ಆಪ್ಷನ್ ಅದು. ಎಣ್ಣೆ ಹಾಕಿದ್ರು ಅದನ್ನ ಸೋಡಾನು ಬಿಡ್ಬೋದು. ಇದಕ್ಕೊಂಚೂರು ನಾನು ಗೋಧಿ ಹಿಟ್ಟು ಹಾಕ್ಕೊಳಕ್ತಾನೆ. ನೋಡಿರಿ ಈಗೆಲ್ಲ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಅದರಿಂದ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಕಲಿಸ್ಬೇಕಾಗ್ತತಿ. ಈಗ ನೋಡು ನೀರು ಎಷ್ಟು ಬೇಕಷ್ಟು ಹಾಕೋತ ಸ್ವಲ್ಪ ಹಾಕೋತ ಈ ಥರ ಕಲಿಸ್ಬೇಕ್ರಿ. ಅದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಬಜ್ಜಿ ಹಿಟ್ಟಿನ ಅದಕ್ಕೆ ಬರ್ಬೇಕು. ಈಗೆಲ್ಲ ಕಲಸಾಗ್ತತಿ. ನೀಟಂಗೆ ಕಲಿಸಿ ಅದನ್ನು ಎಷ್ಟು ಬೇಕಷ್ಟು ನೀರು ಹಾಕಿ ನೋಡಿ ಈ ಥರ ಬರ್ತೈತೆ ನೋಡ್ರಿ. ಅದು ಕಲಸಿಂದ ಚೆನ್ನಾಗೆಲ್ಲ ಮಿಕ್ಸ್ ಆಗ್ಬೇಕದು. ಬಜ್ಜಿ ಇದು ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ. ಇದು ಮಳೆಗಾಲ ಐತಲ್ಲ, ಅದಕ್ಕೆ ಬಜ್ಜಿ ಅಂತೂ ಟೀ ಜೊತೆ ತಿನ್ನೋಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಈಗ ಬಜ್ಜಿನ ಮಾಡ್ಬೇಕಂತೇಳಿ ಮೆಣಸಿನ್ಕಾಯಿ ಬಜ್ಜಿ ಮಾಡಾಕತ್ತೈತಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊಳಕ್ತೀನಿ. ಚೆನ್ನಾಗಿ ಏನು ಗಂಟಿಲ್ದಂಗೆ ಅದು ಮಿಕ್ಸ್ ಆತಂದ್ರೆ ಅದು ಬಜ್ಜಿ ಚೆನ್ನಾಗಿ ಬರ್ತಾವೆ. ಈಗ ನೋಡು ಈಗ ಎಲ್ಲ ಕಡೆನೂ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಅದ್ರ ಜೋಡಿ ಮಿಕ್ಸ್ ಆಗ್ಬೇಕು. ಈಗ ಒಂದು ಬಜ್ಜಿ ಹಿಟ್ಟಿನ ಹದಕ್ಕೆ ಬಂದೈತೆ ಅದು. ನೋಡಿ ಇದು ಹೆಂಗೆ ಬಂದೈತೆ ನೋಡ್ರಿ. ಬಜ್ಜಿ ಹಿಟ್ಟಿನ ಹದಕ್ಕೆ ಹಿಟ್ಟು ಬಂದಿರದಂತ ಒಂಚೂರು ಮುಚ್ಚಿಡ್ಬೇಕಾಗತ್ತೆ. ಅದನ್ನ ಮುಚ್ಚಿಟ್ಟು ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀವ್ರಿ ಸ್ವಲ್ಪ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿಂದ ಆ ಬಜ್ಜಿ ಹಿಟ್ಟನ್ನು ಎಣ್ಣೆ ಈಗ ನೋಡ್ರಿ ಈಗ ಈ ಥರ ಹದಕ್ಕೆ ಬಂದೈತೆ. ಅದು ಮುಚ್ಚಿಟ್ಟಿದ್ರಂತ ಅದು ನೋಡ್ರಿ ಈಗ ಈ ಥರ ಬಂದೈತೆ ನೋಡಿ. ಈಗ ಮಸ್ತಾಗಿರ್ತೈತದು. ಅದನ್ನು ಈಗ ನಾವು ಏನು ಮಾಡ್ತೀವಿ ಅಂದರೆ ಎಣ್ಣೆ ಕಾಯಕ್ಕೆ ಇಟ್ಟತ್ರಿ. ಅದು ಎಣ್ಣೆ ಕಾದ ನಂತರ ಇದೇನು ಹದವಾಗಿ ಇದು ಹಿಟ್ಟಾಗಿರ್ತೈತಲ್ಲ, ಇದನ್ನು ಒಂದು ಕಪ್ಪಿಗೆ ಹಾಕೋಬೇಕಾಗತ್ತೆ. ನೋಡಿ ಈ ಥರ ಆಗೈತೆ. ನಾನು ಸ್ವಲ್ಪ ನೀರನ್ನು ಹಾಕಲಿಕ್ಕಂದ್ರೆ ನೀರು ಹಾಕೋಬೇಕು. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತಂದ್ರೆ, ಇರಲಿಲ್ಲ ಅಂದ್ರೆ ಹದ ಬಂದಿತ್ತಂದ್ರೆ ಒಂದು ಚೂರು ಬಿಟ್ಟು ಬಿಡ್ಬೇಕಾಗತ್ತೆ. ನೋಡಿ ಈ ಥರ ಹಾಕೊಂಡೆ ಸ್ವಲ್ಪ ಒಂದು ನಾನು ಗ್ಲಾಸಿಗೆ ಹಾಕ್ಕೊಂಡು ಅದನ್ನು ಇದ್ರೊಳಗೆ ಎಣ್ಣೆ ಒಳಗೆ ಬಿಡ್ತಾನೆ. ಈಗ ಇದಕ್ಕೆ ಹಾಕ್ಕೊಳಕ್ತದೆ ನೋಡ್ರಿ. ಗ್ಲಾಸ್ನಾಗ ಹಾಕ್ಕೊಳಕ್ತಾನೆ. ಇದು ಒಂದು ಗ್ಲಾಸಿಗೆ ಹಾಕ್ಕೊಂಡು ಇದ್ರೊಳಗೆ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ನೀಟನ್ನು ಉದ್ದನ್ನು ತೊಗೋಬೇಕಾಗತ್ತೆ. ನೋಡಿ ಇದನ್ನ ತೊಗೊಂಡು ಈ ಥರ ಎಣ್ಣೆ ಒಳಗೆ ಇದ್ರಾಗ ಅದ್ದಬೇಕ್ರೆ. ಹಿಟ್ಟಿನೊಳಗೆ ಪೂರ್ತಿ ಅದನ್ನು ಅದ್ದೆ ಇದ್ರೊಳಗೆ ಹಾಕ್ಬೇಕು. ಎಣ್ಣೆ ಕಾದ ನಂತರ ಹಾಕಿದ್ರೆ ಅವು ಇದು ಆಗ್ತಾವ್ರಿ. ಇದ್ರೊಳಗೆ ಹಿಂಗೆ ಅದ್ದೆ ಮೆಣಸಿನ್ಕಾಯಿ ಬಜ್ಜಿ ಅಂತೂ ಭಾರಿ ಟೇಸ್ಟಾಗಿರ್ತಾವ್ರಿ. ಅದಕ್ಕೆ ಮ್ಯಾಲೆ ಒಂಚೂರು ಇದಕ್ಕೆ ಖಾರನೂ ಒಣ ಖಾರನೂ ಹಾಕ್ತಿರ್ತಾರೋ. ಆಪ್ಷನ್ ಅದು, ನೀವು ಬೇಕಾದ್ರೆ ಹಾಕೋರಿ. ಇರ್ಲಿಲ್ಲಂದ್ರೆ ಮೆಣಸಿನ್ಕಾಯಿನ ಖಾರ ಇರ್ತಾವೆ, ಟೇಸ್ಟ್ ಇರ್ತಾವೆ. ನೋಡಿರಿ ಈ ಥರ ಬರ್ತಾವೆ. ಎಣ್ಣೆ ಕಾದಿದ್ರೆ ಮಸ್ತಂಗೆ ಬರ್ತಾವೆ ಬಜ್ಜಿ. ಈಗೆಲ್ಲ ಬಜ್ಜಿನೂ ನಾನು ಮಾಡ್ಕೊಂಡು ನೋಡಿ ಈ ಥರ ಅದು ಇದನ್ನ ಆಗ್ಲಾರ್ದಂಗೆ ಕಾದ ನಂತರ ಹಾಕ್ಬೇಕದು. ಮೆಣಸಿನ್ಕಾಯಿ ಅಂತೂ ಈಗ ಸೀಸನ್ ರೀ, ಮತ್ತು ಮಳೆನೂ ಬರ್ತಾಯಿದೆ.
ಅದಕ್ಕೆ ಈ ಬಜ್ಜಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಕತ್ತೆ ಅಂತ ಹೇಳಿ ನಾನು ಬಜ್ಜಿ ಮಾಡೀನಿ. ನೀವು ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತಾವೆ. ಎಳ್ಳು ಹಾಕೋದ್ರಿಂದ ಕ್ರಿಸ್ಪಿ, ಅದ್ರದ್ದೊಂದು ಕ್ರಿಸ್ಪಿನ ಬೇರೆ ಆಗಿರ್ತೈತಿ. ಎಳ್ಳು ಹಾಕಿ ನೋಡಿರಿ ನೀವು, ಟೇಸ್ಟ್ ಭಾಳ ಬರ್ತಾವೆ ನೋಡಿರಿ. ಗರಿ ಗರಿಯಾಗಿ ಕೆಂಪಂಗೆ ಆಗುತ್ತಾನ ಕರಿಬೇಕು. ಈಗ ಪೂರ್ತಿಯಾಗಿ ಈಗ ಎಣ್ಣೆಲ್ಲೇ ಇದಾಗ್ಯಾವ ನೋಡಿರಿ, ಈಗ ಹಿಂಗೆ ಬರ್ತಾವೆ. ಮೆಣಸಿನ್ಕಾಯಿ ಈಗ ಉದ್ದಕಾಯಿ ಹೆಚ್ಚು ಚಂದ ಇರೋದ್ರಿಂದ ಅವು ಚಂದ ಬರ್ತಾವೆ ಬಜ್ಜಿ. ಅದ್ರಾಗ ಇದು ಸೀಸನ್ ಐತಲ್ರಿ ಇದು ಮೆಣಸಿನ್ಕಾಯ್ದು, ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ಬೇಕಂತ ಹೇಳಿ ಈಗ ಮೆಣಸಿನ್ಕಾಯಿ ಬಜ್ಜಿ ಪೂರ್ತಿಯಾಗಿ ಹಿಂಗೆ ಬಂದವು ನೋಡಿ. ಈಗ ಪೂರ್ತಿ ಅವು ಕೆಂಪಾಗ್ಯಾವು. ಅದರಿಂದ ಮೆಣಸಿನ್ಕಾಯಿ ಬಜ್ಜಿ ನೋಡ್ರಿ ಇಲ್ಲ ಬೆಸ್ಟ್, ಈಗ ಟೇಸ್ಟಿ ಆಗಿರ್ತಾವೆ. ಅದು ಎಳ್ಳು ಹಾಕಿದ್ರಿಂದ ಭಾರಿ ಕ್ರಿಸ್ಪಿ ಆಗಿರ್ತಾವೆ.